ಬೀದರ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯಿಂದ ಖ್ಯಾತ ನ್ಯಾಯವಾದಿ ವಿಜಯಕುಮಾರ್ ನಾತೆ ಅವರಿಗೆ ರಾಜ್ಯ ಮಟ್ಟದ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ. ಹುಮ್ನಾಬಾದ್ನ ಖ್ಯಾತ ನ್ಯಾಯವಾದಿ ವಿಜಯಕುಮಾರ್ ನಾತೆ ಮತ್ತು ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳೂ ಆದ ನಾತೆ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಬೀದರ್ನಲ್ಲಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಎಚ್ ಸುರೇಶ್ ಮಾತನಾಡಿದರು. ಉಪಾಧ್ಯಕ್ಷ ಸಿಎಂ ಭಂಗೂರೆ, ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಅವಿನಾಶ್ ಬಾದಾರ್ಕರ್ ಇನ್ನು ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶಕ್ತಿಧಾಮ ಮೈಸೂರನ್ನ ಕೇಳ್ತಾ ಇದ್ದೀರಾ. ಪ್ರಪ್ರಥಮ ಬಾರಿಗೆ ಅನಾಥ ಮಕ್ಕಳಿಗೋಸ್ಕರ ಶಕ್ತಿಧಾಮಕ್ಕೆ 25 ಎಕರೆ ಭೂಮಿ ತಗೊಂಡು ಅದಕ್ಕೆ ಚಾಲನೆ ಕೊಟ್ಟವರು ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹುಡುಗಾಟ ಇದ್ದರೆ ಅವತ್ತು ಮಾಧ್ಯಮ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯದಲ್ಲಿ ಎಷ್ಟು ಯುವಜನ ಕ್ರೀಡಾ ಇಲಾಖೆಯ ವತಿಯಿಂದ ಸ್ಟೇಡಿಯಂಗಳು ಅಂತ ಮಾಡಿದ್ದಾರೆ. ಇವತ್ತು ನಮ್ಮ ಬಳ್ಳಾರಿ ದೊಡ್ಡನಗೌಡ ರಂಗಮಂದಿರ ಅಂತಿದೆ. ಹಾಗೆ ಬೆಂಗಳೂರು ಅಂತ ತಗೊಂಡ್ರೆ ಕನ್ನಡ ಭವನ, ಹಾಗೆ ರಾಣೆಬೆನ್ನೂರಿಗೆ ಬಂದ್ರೆ ಕ್ರೀಡೆಗೋಸ್ಕರ ಏನು ನಮ್ಮ ಸ್ಟೇಡಿಯಂ ಇದೆ ರಾಣೆಬೆನ್ನೂರಲ್ಲಿ, ದಾವಣಗೆರೆಯಲ್ಲಿ ಸ್ಟೇಡಿಯಂ ಇದೆ. ಯುವಜನ ಕ್ರೀಡಾ ಇಲಾಖೆ ಸಚಿವರು ಅದಕ್ಕೆಲ್ಲ ಹಣ ಇಲ್ಲದೆ ಆ ಸ್ಟೇಡಿಯಂಗಳೆಲ್ಲ ನಿಂತಾಗ ಅವತ್ತಿನ ಕಾಲದಲ್ಲಿ 25 ಲಕ್ಷ ಕಲೆಕ್ಟ್ ಮಾಡಿ ರಾಣೆಬೆನ್ನೂರಿನ ಕ್ರೀಡಾಂಗಣಕ್ಕೆ ಹಣ ಕೊಡ್ತಾರೆ. ಅವತ್ತು ದಾವಣಗೆರೆಯಲ್ಲಿ ಕ್ರೀಡಾಂಗಣಕ್ಕೆ ಹಣ ಕೊಡ್ತಾರೆ. ಬಳ್ಳಾರಿ ಬಂದು ರಸಮಂಜರಿ ಕಾರ್ಯಕ್ರಮ ಮಾಡಿ ಜೋಳದ